ವಿಡಿಯೋ ಶೀರ್ಷಿಕೆ: ಶಾರ್ಟ್ ಸರ್ಕ್ಯೂಟ್ನಿಂದ 300 ಪೆಂಡಿ ಹುಲ್ಲಿನ ಬಣವೆ ಭಸ್ಮ. ಹೊಳಲ್ಕೆರೆಯಲ್ಲಿ ರೈತನಿಗೆ ಕಣ್ಣೀರು. ಹೊಳಲ್ಕೆರೆಯಿಂದ ಒಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ವರ್ಷವಿಡೀ ಬೆವರು ಸುರಿಸಿ ತನ್ನ ಕರುಗಳ ಮೇವಿಗೆ ಸಂಗ್ರಹಿಸಿಟ್ಟಿದ್ದ ರೈತರ ಕನಸು ಇಂದು ಬೂದಿಯಾಗಿದೆ. ಕೇವಲ ಒಂದು ಸಣ್ಣ ಕಿಡಿಯಿಂದಾಗಿ ಇಡೀ ಹುಲ್ಲಿನ ಬಣವೆ ಸುಟ್ಟು ಕರಕಲಾಗಿದೆ. ಹೊಳಲ್ಕೆರೆ ಪಟ್ಟಣದ ಪಾನಿಪುರಿ ಮಂಜುನಾಥ್ ಎಂಬುವರ ತೋಟದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಭಾನುವಾರ ಸಂಜೆ ಸುಮಾರು 6 ಗಂಟೆಯ ಹೊತ್ತಿಗೆ ತೋಟದ ಮೇಲ್ಭಾಗದಲ್ಲಿ ಹಾದು ಹೋಗಿದ್ದ ವಿದ್ಯುತ್ ತಂತಿಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ. ಅಲ್ಲಿಂದ ಆರಿದ ಬೆಂಕಿಯ ಕಿಡಿಗಳು ಕೆಳಗಿದ್ದ ಹುಲ್ಲಿನ ಬಣವೆಗೆ ಬಿದ್ದ ಪರಿಣಾಮ ಸುಮಾರು 300 ಪೆಂಡಿ ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪಟ್ಟಣ ಶಾಖೆಯ ರೈತ ಸಂಘದ ಅಧ್ಯಕ್ಷರಾದ ಸಿದ್ದರಾಮಪ್ಪನವರು ರೈತ ಮಂಜುನಾಥ್ ಅವರಿಗೆ ಆದ ನಷ್ಟಕ್ಕೆ ತೀವ್ರ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರ ಮತ್ತು ಮೆಸ್ಕಾಂ ಇಲಾಖೆ ಕೂಡಲೇ ನೊಂದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ರೈತರಿಗೂ ಎಚ್ಚರಿಕೆ ನೀಡಿದ ಸಿದ್ದರಾಮಪ್ಪನವರು ವಿದ್ಯುತ್ ತಂತಿಗಳಿಗೆ ತಗಲುವ ಮರದ ಗೊಂಬೆಗಳನ್ನು ಮುಂಜಾಗ್ರತೆಯಾಗಿ ಕತ್ತರಿಸಬೇಕು ಮತ್ತು ವಿದ್ಯುತ್ ಲೈನ್ಗಳ ಕೆಳಗೆ ಎಂದಿಗೂ ಮೇವಿನ ಬಣವೆ ಅಥವಾ ಒಣ ಮರಗಳನ್ನು ಸಂಗ್ರಹಿಸಿಡಬೇಡಿ ಎಂದು ಕಳಕಳಿಯ ವಿನಂತಿ ಮಾಡಿದ್ದಾರೆ. ಎಸ್ ವೇದಮೂರ್ತಿ, ಹೊಳಲ್ಕೆರೆ.